ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ವೆಲ್ಕಮ್ ಟು 2025. ಇವತ್ತಿಂದ ಡೈಲಿ ಮಾರ್ಕೆಟ್ ನ್ಯೂಸ್ನ ಸಾಯಂಕಾಲದೊತ್ತು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಒಂದ್ಸಲ ಚೆಕ್ ಮಾಡಿ. ಮತ್ತು ಮಾರ್ಕೆಟ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇವತ್ತು ಹೊಸ ವರ್ಷ ಶುರುವಾಗಿದೆ. ಈ ಟೈಮಲ್ಲಿ ನಿಮ್ಮ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಯಾವ ಥರ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಇರಿ. ಇದ್ರ ಜೊತೆಗೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಈ ಇನ್ವೆಸ್ಟ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ರಿಟರ್ನ್ಸ್ ವರ್ಕೌಟ್ ಆಗ್ತಾ ಇದೆ ಅಂತಲೂ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲದಕ್ಕಿಂತ ಮುಖ್ಯವಾಗಿರೋದೇನು ಅಂದರೆ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ನಿಮಗಿಲ್ಲ ಅಂತಂದರೆ ಫಸ್ಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಳಿ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿರೋದು ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳೋದು. ಅದಾದಮೇಲೆ ಒಂದು ಟರ್ಮ್ ಇನ್ಶೂರೆನ್ಸ್ ಕೂಡ ತೊಗೊಳ್ಳಿ. ಮತ್ತು ನೀವೇನಾದರೂ ಎಮರ್ಜೆನ್ಸಿ ಫಂಡ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಒಂದು 6 ಮಂತ್ಸ್ಗೆ ಬೇಕಾಗಿರೋ ಅಷ್ಟು ಎಮರ್ಜೆನ್ಸಿ ಫಂಡ್ನ ಸೈಡಲ್ಲಿ ಇಟ್ಕೊಳ್ಳಿ. ಆವಾಗ ನಿಮ್ಮ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇವಾಗ ನಾನು ಏನೇನು ಪಾಯಿಂಟ್ಸ್ ಹೇಳಿದ್ದೀನಿ ಆ ಪಾಯಿಂಟ್ಸ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೀವೇನಾದರೂ ನಾನು ಇವಾಗ ಏನು ಪಾಯಿಂಟ್ಸ್ ಹೇಳಿದ್ದೀನಿ ಈ ಪಾಯಿಂಟ್ಸ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಫಿನಾನ್ಷಿಯಲ್ ಜರ್ನಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 368 ಪಾಯಿಂಟ್ಸ್ ಗೇನ್ ಆಗಿ 78,507 ಕ್ಲೋಸ್ ಆಗಿದೆ. ನಿಫ್ಟಿ 98 ಪಾಯಿಂಟ್ಸ್ ಗೇನ್ ಆಗಿ 23,742 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 200 ಪಾಯಿಂಟ್ಸ್ ಗೇನ್ ಆಗಿ 51,060 ಕ್ಲೋಸ್ ಆಗಿದೆ. ಇವತ್ತು ಪೋಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್ ನೋಡಿಕೊಂಡ್ರೆ ಇವತ್ತು ನಿಫ್ಟಿ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡ್ರೆ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಪಾಸಿಟಿವ್ ಆಗಿ ಓಪನ್ ಆಯಿತು. ಮತ್ತು ಅಲ್ಲಿಂದ ನೋಡಿಕೊಂಡ್ರೆ 100 ಪಾಯಿಂಟ್ಸ್ ಫಾಲ್ ಆಯಿತು. ಮತ್ತು 10 ಗಂಟೆ ಆದಮೇಲೆ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಬಂತು. ಇವತ್ತು ನಿಫ್ಟಿ ಲೋಸಿಂದ ಚೆಕ್ ಮಾಡಿಕೊಂಡ್ರೆ ನಿಯರ್ಲಿ 200 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ಇವೆಲ್ಲದಕ್ಕಿಂತನೂ ಸ್ಮಾಲ್ ಕ್ಯಾಪ್ಸ್ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ಗ್ರೀನಲ್ಲಿ ಕ್ಲೋಸ್ ಆಗಿರೋದು. ಮತ್ತು ಓವರಾಲ್ ನಮ್ಮ ಮಾರ್ಕೆಟ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಏನು ಅಂದರೆ ಡಿಸೆಂಬರ್ ಮಂತ್ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾಯಿಂದಾನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ಆಟೋ ಸೆಕ್ಟರ್ ನೋಡಿಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಮಾರುತಿ ಸುಜುಕಿ ಅವರು ಡಿಸೆಂಬರ್ ಮಂತ್ ಆಟೋ ಸೇಲ್ಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ನೋಡಿಕೊಂಡ್ರೆ 19% ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಅದರಿಂದ ಶೇರ್ ಪ್ರೈಸ್ ಕೂಡ ಇಂಟರ್ಡೇ ಸೆಷನಲ್ಲಿ ಎಬೋವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಸಹ ಇವತ್ತು ಡಿಸೆಂಬರ್ ಮಂತ್ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಮಾಡಿದ್ದಾರೆ. ಇವರು ಸಹ ಇಯರ್ ಆನ್ ಇಯರಲ್ಲಿ 16% ಸೇಲ್ಸ್ ವಾಲ್ಯೂಮ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಶೇರ್ ಪ್ರೈಸ್ ನೋಡಿಕೊಂಡ್ರೆ ಎಬೋವ್ 2.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಎರಡೂ ಕಂಪನೀಸಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ VST ಟಿಲ್ಲರ್ಸ್ ಈ ಟ್ರ್ಯಾಕ್ಟರ್ ಕಂಪನಿ ಸಹ ಡಿಸೆಂಬರ್ ಮಂತ್ ಸೇಲ್ಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇವ್ರು ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 38% ಇನ್ಕ್ರೀಸ್ ಆಗಿದೆ. ನೋಡಬೇಕು ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಬರೀ ಇಷ್ಟೇ ಕಂಪನೀಸ್ ಅಲ್ಲ, ಇನ್ನೂ ಸ್ವಲ್ಪ ಕಂಪನೀಸ್ ಎಲ್ಲ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ನೋಡಿಕೊಂಡ್ರೆ ಬಜಾಜ್ ಆಟೋ ಅವರು ಸ್ವಲ್ಪ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಹೋಂಡೈ ಮೋಟರ್ಸ್ ಅವರು ಸಹ ಸ್ವಲ್ಪ ಸೇಲ್ಸ್ ವಾಲ್ಯೂಮ್ ಡೌನ್ ಆಗಿದೆ. ಮತ್ತು ಹೋಂಡೈ ಮೋಟರ್ಸ್ ಅವರು ಇನ್ನೊಂದು ಅಪ್ಡೇಟ್ ಮಾಡಿದ್ದಾರೆ. ಏನಂತ ಅಂದರೆ ಕ್ರೆಟಾ ಕಾರ್ ಇದೆ ಅಲ್ಲ, ಈ ಕಾರಲ್ಲಿ EV ಮಾಡೆಲ್ನ ಸಹ ಲಾಂಚ್ ಮಾಡ್ತೀವಿ ಈ ಮಂತಲ್ಲಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೋಡಬೇಕು ಈ ಕ್ರೆಟಾ ಮಾಡೆಲ್ ಇದೆ ಅಲ್ಲ, ಈ ಕ್ರೆಟಾ ಮಾಡೆಲ್ ಅನ್ನೋದು ತುಂಬಾ ಫೇಮಸ್ ಆಗಿರೋ ಮಾಡೆಲ್, ಜೊತೆಗೆ ಹೈಯೆಸ್ಟ್ ಸೇಲ್ಸ್ ಆಗಿರೋ ಕಾರ್ ಮಾಡೆಲ್. ಅದಕ್ಕೋಸ್ಕರ ಇವಾಗ EV ಮಾಡೆಲಲ್ಲೂ ತರ್ತಾ ಇದ್ದಾರಲ್ಲ, ನೋಡಬೇಕು ಯಾವ ಥರ ಸೇಲ್ಸ್ ಇರುತ್ತೆ ಅಂತ. ಈ EV ಮಾಡೆಲ್ ಸೇಲ್ಸ್ ಏನಾದರೂ ಚೆನ್ನಾಗಿ ನಡೆದ್ರೆ ಮತ್ತು ಶೇರ್ ಪ್ರೈಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಯಾಕಂದರೆ IPO ಟೈಮಲ್ಲೂ ತುಂಬಾ ಕಮ್ಮಿ ಲಿಸ್ಟಿಂಗ್ ಇನ್ಸಲ್ಲಿ ಬಂತು. ಅದಾದಮೇಲೆ ಶೇರ್ ಪ್ರೈಸ್ ಕೂಡ ಅಷ್ಟಾಗಿ ರ್ಯಾಲಿ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಈ EV ಮಾಡೆಲ್ ಏನಾದರೂ ಸಕ್ಸಸ್ ಆದರೆ ಶೇರ್ ಪ್ರೈಸ್ ಕೂಡ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಡೇಟಾಸ್ ಪೋಸ್ಟ್ ಮಾಡ್ತಾರೆ ಅಂತ. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಈ ಮೀಟಿಂಗಲ್ಲಿ DAP ಫರ್ಟಿಲೈಸರ್ಸ್ ಮೇಲೆ ಸಬ್ಸಿಡರೀಸ್ನ ಅನೌನ್ಸ್ ಮಾಡಿದ್ದಾರೆ ಮತ್ತು ಸ್ಪೆಷಲ್ ಪ್ಯಾಕೇಜಸ್ನ ಸಹ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ DAP ಫರ್ಟಿಲೈಸರ್ ಕಂಪನೀಸ್ಗೆಲ್ಲ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಯಾವ್ದಾವ್ದು ಕಂಪನೀಸ್ ಅಂತ ನೋಡಿಕೊಂಡ್ರೆ ಚಂಬಲ್ ಫರ್ಟಿಲೈಸರ್ಸ್, ಜುವಾರಿ ಆಗ್ರೋಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಟ್ರಾವೆನ್ಕೋರ್ ಲಿಮಿಟೆಡ್, ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್, ಈ ಥರ ಇನ್ನೂ ಹಲವಾರು DAP ಮ್ಯಾನುಫ್ಯಾಕ್ಚರ್ ಮಾಡೋ
ಕಂಪನೀಸ್ಗೆಲ್ಲ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತು ಅದಾದಮೇಲೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೋಸ್ಕರನೇ 69,000 ಕೋಟಿ ಅಪ್ರೂವ್ ಮಾಡಿದ್ದಾರೆ. ಇದರಿಂದ 4 ಕೋಟಿ ಫಾರ್ಮರ್ಸ್ಗೆ ಇದು ಉಪಯೋಗ ಆಗುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಈ ರೆಕಾರ್ಡಿಂಗ್ ಟೈಮಲ್ಲಿ FIDI ಡೇಟಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ಈ ವಿಡಿಯೋದಲ್ಲೇ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಅಥವಾ ಈ FIDI ಡೇಟಾ ಅಪ್ಡೇಟ್ ಆಗಿರಲಿಲ್ಲ ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡ್ತೀನಿ, ಯಾರು ಎಷ್ಟು ಬೈ ಮಾಡಿದ್ದಾರೆ, ಯಾರು ಎಷ್ಟು ಸೆಲ್ ಮಾಡಿದ್ದಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇವಾಗ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಗ್ರಾವಿಟಾ ಇಂಡಿಯಾ ಈ ಕಂಪನಿ ಬಗ್ಗೆ ಮಾರ್ಕೆಟ್ ನ್ಯೂಸಲ್ಲೇ ತುಂಬ ಸಲ ಮಾತಾಡ್ಕೊಂಡಿದ್ವಿ. ಇವತ್ತು ಈ ಕಂಪನಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಏನಂತ ಅಂದರೆ, ಇವ್ರಿಗೆ ಗಾನಾ ಅಲ್ಲಿ ಒಂದು ರೀಸೈಕ್ಲಿಂಗ್ ಪ್ಲ್ಯಾಂಟ್ ಇದೆ. ಆ ಪ್ಲ್ಯಾಂಟಲ್ಲಿ ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಕೆಪಾಸಿಟಿನ 8,000 ಮಿಲಿಯನ್ ಟನ್ ಪರ್ ಆ್ಯನಮ್ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓವರಾಲ್ ಈ ಕಂಪನಿ ಬಿಸ್ನೆಸ್ ಏನಿದೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇವರು ರೀಸೈಕ್ಲಿಂಗ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಆದರೆ ಈ ಕಂಪನಿ ವ್ಯಾಲ್ಯೂಷನ್ ನೋಡಿಕೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವಲ್ಲಿದೆ. ಅದಕ್ಕೋಸ್ಕರ ಒಂದು ಸಲ ಈ ಕಂಪನಿನ ಕಂಪ್ಲೀಟಾಗಿ ಸ್ಟಡಿ ಮಾಡಿ. ಇದುವರೆಗೂ ಆ ಕಂಟ್ರಿ ಸ್ಟಾಕ್ ಮಾರ್ಕೆಟ್ ಅಷ್ಟು ಬೆಳೆದೋಯ್ತು ಇಷ್ಟು ಬೆಳೆದೋಯ್ತು ಅಂತ ಮಾತಾಡ್ಕೊಂಡ್ವಿ. ಆದರೆ ಇವಾಗ ನಮ್ಮ ಮಾರ್ಕೆಟಲ್ಲಿ ಲಾಸ್ಟ್ 1 ಇಯರಿಂದ ಯಾವ ಕಂಪನೀಸ್ ತುಂಬ ಬೆಳೆದೋಗಿದೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಟ್ರೆಂಡ್ ಕಂಪನಿ ಇದೆ. 132% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಲಾಸ್ಟ್ ಇಯರಲ್ಲಿ. ಮತ್ತು ಸೆಕೆಂಡ್ ಕಂಪನಿ ಯಾವುದು ಅಂದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 74% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. January 1ಇಂದ 74% ಗ್ರೋ ಆಗಿದೆ ಲಾಸ್ಟ್ 1 ಇಯರಲ್ಲಿ. ಮತ್ತು ಅದಾದಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದೆ, ಏರ್ಟೆಲ್ ಇದೆ, ಸನ್ಫಾರ್ಮಾ ಇದೆ. ಈ ಕಂಪನೀಸ್ ಎಲ್ಲ ಎಬೋವ್ 50% ಗ್ರೋ ಆಗಿದೆ. ಅದಾದಮೇಲೆ ನಿಫ್ಟಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಇಂಡಸ್ಲ್ಯಾಂಡ್ ಬ್ಯಾಂಕ್ ಇದೆ, 40% ಕರೆಕ್ಟ್ ಆಗಿದೆ ಲಾಸ್ಟ್ 1 ಇಯರಲ್ಲಿ. ಅದಾದಮೇಲೆ ಏಷ್ಯನ್ ಪೇಂಟ್ಸ್ ಇದೆ, ನೆಸ್ಲೆ ಇದೆ, ಟಾಟಾ ಕನ್ಸ್ಯೂಮರ್ ಇದೆ, ಅದಾದಮೇಲೆ HUL ಇದೆ. ಈ ಲಾಸ್ಟ್ 3 ಕಂಪನೀಸ್ ಎಲ್ಲ FMCG ಕಂಪನೀಸೇ, ತುಂಬಾ ಕರೆಕ್ಟ್ ಆಗಿದೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಏನಾದರೂ ಕಮ್ಮಿ ಆದರೆ ಈ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವ ಇಲ್ವಾ ಅಂತ. ನೆಕ್ಸ್ಟ್ ಇವಾಗ ಈ 2025ಗೋಸ್ಕರ ಟಾಪ್ 6 ಬ್ರೋಕರೇಜ್ ಫರ್ಮ್ಸ್ ಅವರು 18 ಸ್ಟಾಕ್ಸ್ನ ಪಿಕ್ ಮಾಡಿದ್ದಾರೆ. ಲಾರ್ಜ್ ಕ್ಯಾಪಿಂದ, ಮಿಡ್ ಕ್ಯಾಪಿಂದ, ಸ್ಮಾಲ್ ಕ್ಯಾಪಿಂದ. ಮತ್ತು ಇದ್ರ ಜೊತೆಗೆ ಈ ಕಂಪನೀಸ್ ಎಲ್ಲ ಏನಕ್ಕೆ ಬೆಳೆಯೋ ಚಾನ್ಸಸ್ ಇದೆ ಮತ್ತು ಟಾರ್ಗೆಟ್ ಪ್ರೈಸ್ನ ಸಹ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವಾಗ ಪ್ರತಿ ಬ್ರೋಕರೇಜ್ ಫರ್ಮ್ಸ್ ಅವರು ಯಾವ್ಯಾವ ಕಂಪನೀಸ್ನ ಪಿಕ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಮಾತಾಡ್ಕೊಳ್ಳೋಣ. ಇವಾಗ ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು 3 ಸ್ಟಾಕ್ಸ್ನ ಪಿಕ್ ಮಾಡಿದ್ದಾರೆ. ಒಂದು ಭಾರತಿ ಏರ್ಟೆಲ್, ಅದಾದಮೇಲೆ ಫೋರ್ಟಿಸ್ ಹೆಲ್ತ್ ಕೇರ್, ಸಿಟಿ ಯೂನಿಯನ್ ಬ್ಯಾಂಕ್. ಈ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಇದ್ರ ಜೊತೆಗೆ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಒಂದು ಸಲ ನೋಡಿ. ಇದ್ರ ಜೊತೆಗೆ ಈ ಕಂಪನೀಸ್ ಎಲ್ಲ ಏನಕ್ಕೆ ಬೆಳೆಯೋ ಚಾನ್ಸಸ್ ಇದೆ ಅಂತ ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಪಿಕ್ಚರ್ಸ್ ಏನಿದೆ, ಈ ಪಿಕ್ಚರ್ಸ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ. ಅದಾದಮೇಲೆ HDFC ಸೆಕ್ಯೂರಿಟೀಸ್ ಅವರಾದರೆ ಹಿಂದೂಸ್ತಾನ್ ಯೂನಿಲಿವರ್, ಮಹಾನಗರ್ ಗ್ಯಾಸ್, ಶೋಭಾ ಈ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಹಿಂದೂಸ್ತಾನ್ ಯೂನಿಲಿವರ್ಗಾದರೆ 3,200 ರೂಪೀಸ್ ಪರ್ ಶೇರ್ ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಈ FMCG ಸೆಕ್ಟರ್ ಯಾವಾಗ ಬೌನ್ಸ್ ಬ್ಯಾಕ್ ಆಗುತ್ತೋ ನೋಡಬೇಕು. ಈ ಇನ್ಫ್ಲೇಷನ್ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ಈ FMCG ಸೆಕ್ಟರ್ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತು ಶೋಭಾ ಡೆವಲಪರ್ಸ್ ಇದೊಂದು ಇನ್ಫ್ರಾ ಕಂಪನಿ. ಇವರಾದರೆ Q2 ರಿಸಲ್ಟ್ಸ್ ಕೂಡ ಬೆಟರಾಗೆ ಪೋಸ್ಟ್ ಮಾಡಿದರು ಅವಾಗಿಂದನೂ. ಮತ್ತು ರೀಸೆಂಟ್ ಟೈಮಲ್ಲಿ ಈ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟಿಂದ ಈ ಕಂಪನಿ ಸ್ವಲ್ಪ ಕರೆಕ್ಟ್ ಆಗಿದೆ. ಆದರೆ ಇದೊಂದು ಇನ್ಫ್ರಾ ಕಂಪನಿ ಅಲ್ಲ, ಫ್ಯೂಚರಲ್ಲಿ ಬೆಟರ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಇವ್ರ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಕೊಟಕ್ ಸೆಕ್ಯೂರಿಟೀಸ್ ಇವರು ಸಹ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಒಂದು ಇನ್ಫೋಸಿಸ್, ಇದು ಸೆಕೆಂಡ್ ಲಾರ್ಜೆಸ್ಟ್ IT ಕಂಪನಿ ಇಂಡಿಯಾದಲ್ಲೇ. ಅದಾದಮೇಲೆ ಜಿಂದಾಲ್ ಸ್ಟೀಲ್ ಪವರ್ನ ಪಿಕ್ ಮಾಡಿದ್ದಾರೆ. ಮತ್ತು ಏಜಿಸ್ ಲಾಜಿಸ್ಟಿಕ್ಸ್ನ ಸಹ ಪಿಕ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ IIFL ಸೆಕ್ಯೂರಿಟೀಸ್ ಅವರು 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಜಾಜ್ ಫಿನಾನ್ಸ್. ಈ ಕಂಪನಿ ಬಗ್ಗೆ ರೀಸೆಂಟ್ ವೀಡಿಯೋಸಲ್ಲೇ ಒಂದು ಸಲ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಕನ್ಸ್ಯೂಮರ್ ಲೆಂಡಿಂಗ್ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಾರೆ. ಲಾಸ್ಟ್ 3 ಇಯರ್ಸಿಂದ ನೋಡಿಕೊಂಡ್ರೆ ಸೈಡ್ವೇಸಲ್ಲೇ ಮೂವ್ ಆಗ್ತಾ ಇದೆ. ಯಾಕಂದರೆ ಸ್ವಲ್ಪ ಕಾಂಪಿಟೇಷನ್ ಇಶ್ಯೂಯಿಂದ, ಇನ್ನು ಮೇಜರಾಗಿ ತುಂಬಾ ರೀಸನ್ಸ್ ಇದೆ. ಈ ಎಲ್ಲ ರೀಸನ್ಸಿಂದ ಲಾಸ್ಟ್ 3 ಇಯರ್ಸಿಂದ ನೋಡಿಕೊಂಡ್ರೆ ಶೇರ್ ಪ್ರೈಸ್ ಸೈಡ್ವೇಸಲ್ಲೇ ಮೂವ್ ಆಗ್ತಾ ಇದೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಏನಾದರೂ ಒಳ್ಳೆ ಗ್ರೋತ್ ಇರುತ್ತಾ ಅಂತ. ಇದ್ರ ಜೊತೆಗೆ ಇವ್ರು ಟಾರ್ಗೆಟ್ ಪ್ರೈಸ್ ಕೊಟ್ಟಿರೋದು ನೋಡಿಕೊಂಡ್ರೆ 8,200 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ನಾನು ರೀಸೆಂಟ್ ಟೈಮಲ್ಲಿ ತುಂಬ ರಿಪೋರ್ಟ್ಸ್ ನೋಡಬೇಕಾದ್ರೆಲ್ಲ ಈ ಬಜಾಜ್ ಫಿನಾನ್ಸ್ ಕಂಪನಿನ ತುಂಬ ಅನಲಿಸ್ಟು ಮತ್ತು ತುಂಬ ಬ್ರೋಕರೇಜ್ ಫರ್ಮ್ಸ್ ಅವರು ಪಿಕ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಕೂಡ ಈ ಕಂಪನಿನ ತುಂಬಾ ಪಿಕ್ ಮಾಡ್ತಾ ಇದ್ದಾರೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಅದಾದಮೇಲೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಸಹ ಪಿಕ್ ಮಾಡಿದ್ದಾರೆ. ಮತ್ತು
ಸಿಯೆಟ್ ಟೈರ್ಸ್ನ ಸಹ ಪಿಕ್ ಮಾಡಿದ್ದಾರೆ. ಸಿಯೆಟ್ ಟೈರ್ಗಾದರೆ 4000 ಪರ್ ಶೇರ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಮೋತಿಲಾಲ್ ಓಸ್ವಾಲ್ ಈ ಕಂಪನಿ ಸಹ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಒಂದು HCL ಟೆಕ್ನಾಲಜೀಸ್, ಇಂಡಿಯನ್ ಹೋಟೆಲ್ಸ್, ಏಂಜಲ್ ಒನ್ ಈ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಮತ್ತು ರೀಸೆಂಟಾಗಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅವರು ಮಂತ್ ಆನ್ ಮಂತ್ ಬೇಸಿಸಲ್ಲಿ ಯಾವ ಕಂಪನೀಸಲ್ಲಿ ಅವ್ರ ಅಲೋಕೇಶನ್ಸ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ, ಮತ್ತು ಹೊಸದಾಗಿ ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತು ಯಾವ ಕಂಪನೀಸಿಂದ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದರೆ ಈ ಮ್ಯೂಚುವಲ್ ಫಂಡ್ಸ್ ಅವರು ಯಾವ ಥರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದಮೇಲೆ ನುವಾಮ ಅವರು ಸಹ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಒಂದು ICICI ಬ್ಯಾಂಕ್, ಅದಾದಮೇಲೆ ಅನೂಪ್ ಇಂಜಿನಿಯರಿಂಗ್ ಮತ್ತು ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಈ 3 ಕಂಪನೀಸ್ನ ಪಿಕ್ ಮಾಡಿ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಈ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ಗಾದರೆ 40% CAGR ಅಲ್ಲಿ ಗ್ರೋ ಆಗುತ್ತೆ ನೆಕ್ಸ್ಟ್ 3 ಇಯರ್ಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಈ 18 ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಈ ಕಂಪನೀಸ್ನ ನೀವು ಯಾರಾದರೂ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಪೆನ್ನಾರ್ ಇಂಡಸ್ಟ್ರೀಸ್ ಈ ಕಂಪನಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫಸ್ಟ್ ಇವಾಗ ಈ ಪೆನ್ನಾರ್ ಇಂಡಸ್ಟ್ರೀಸ್ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂದರೆ ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ್ರ ಬಿಸ್ನೆಸ್ ಏನಂದರೆ ರೈಲ್ವೆ ವೇಗನ್ಸ್, ಸ್ಟೀಲ್ ಪ್ರಾಡಕ್ಟ್ಸ್, ಸೋಲಾರ್ ಮಾಡ್ಯೂಲ್ಸ್, ಇಂಡಸ್ಟ್ರಿಯಲ್ ಬಾಯ್ಲರ್ಸ್, ಹೀಟರ್ಸ್ ಈ ಥರ ಹಲವಾರು ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಮತ್ತು ಇವತ್ತು ಅಪ್ಡೇಟ್ ಏನು ಬಂದಿದೆ ಅಂದರೆ ಈ ಪೆನ್ನಾರ್ ಇಂಡಸ್ಟ್ರೀಸ್ ಅವರು ಮತ್ತು ಜೆಟ್ವರ್ಕ್ ಮ್ಯಾನುಫ್ಯಾಕ್ಚರಿಂಗ್ ಅವರು ಒಂದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಏನಕ್ಕಂದರೆ ಈ ಎರಡೂ ಕಂಪನೀಸ್ ಸೋಲಾರ್ ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋದಕ್ಕೆ. ಮತ್ತು ಈ ಸೋಲಾರ್ ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೋಸ್ಕರನೇ ಸಪ್ರೇಟಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಸಹ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಈ ಬಿಸ್ನೆಸ್ ಏನಿದೆ ಈ ಬಿಸ್ನೆಸ್ಸಲ್ಲಿ ಜೆಟ್ವರ್ಕ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರಿಗೆ 50% ಸ್ಟೇಕ್ ಇದೆ ಮತ್ತು ಪೆನ್ನಾರ್ ಇಂಡಸ್ಟ್ರೀಸ್ಗಾದರೆ 45% ಸ್ಟೇಕ್ ಇದೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಈ ಸೋಲಾರ್ ಮಾಡ್ಯೂಲ್ಸ್ ಪ್ರಕಾರ ಹೊಸದಾಗಿ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತು ಟೈಮ್ ಟು ಟೈಮ್ ಈ ಬಿಸ್ನೆಸ್ ಬಗ್ಗೆ ಟ್ರ್ಯಾಕ್ ಮಾಡ್ತಾ ಇದ್ರೆ ಗ್ರೋತ್ ಯಾವ ಥರ ಇರುತ್ತೆ ಅಂತ ಸಹ ನಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಈ ಕಂಪನಿನ ಟೈಮ್ ಟು ಟೈಮ್ ಸ್ಟಡಿ ಮಾಡ್ತಾ ಇರಿ. ಯಾಕಂದರೆ ಈ ಸೋಲಾರ್ ಅಥವಾ ಪವರ್ ಡಿಮ್ಯಾಂಡ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಕಂಪನಿನ ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಇರಿ. ನೆಕ್ಸ್ಟ್ ಇವಾಗ ಎಕನಾಮಿಕ್ ಟೈಮ್ಸ್ ಅವರು ಈಕ್ವಿಟಿ ಇಯರ್ಲಿ ರಿಪೋರ್ಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಯಾವ್ಯಾವ ಮಾರ್ಕೆಟ್ಸ್ ಎಷ್ಟೆಷ್ಟು ಗ್ರೋ ಆಗಿದೆ ಮತ್ತು ಇನ್ನು ಅಡಿಷ್ನಲ್ ಆಗಿ ತುಂಬಾ ಇನ್ಫಾರ್ಮೇಷನ್ಸ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನೋಡಿಕೊಂಡ್ರೆ ಫಸ್ಟಾಗಿ US ಮಾರ್ಕೆಟ್ಸ್ ಈ ವರ್ಷ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಯರ್ ಟು ಡೇಟ್ ಚೆಕ್ ಮಾಡಿಕೊಂಡ್ರೆ 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ US ಮಾರ್ಕೆಟ್ಸ್ ಆದರೆ. ಅದಾದಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ಆದರೆ ಅದರಲ್ಲೂ DAX ಇದು ಜರ್ಮನ್ ಮಾರ್ಕೆಟ್ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರೆ ಎಬೋವ್ 18% ರಿಟರ್ನ್ಸ್ ಕೊಟ್ಟಿದೆ. ಮತ್ತು ಏಷ್ಯನ್ ಮಾರ್ಕೆಟ್ಸ್ಗೆ ನೋಡಿಕೊಂಡ್ರೆ ಮೊದಲನೇದಾಗಿ ತೈವಾನ್ ಮಾರ್ಕೆಟ್ ಇದು 28% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ನಿಕಾಯ್ ಅಂದರೆ ಇದು ಜಪಾನ್ ಮಾರ್ಕೆಟ್ ಇದು ಸಹ 19% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಹ್ಯಾಂಗ್ಸೆನ್ ಇದು ಚೈನೀಸ್ ಮಾರ್ಕೆಟ್ 17% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಬಂದಿರೋದೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್. ಅಕ್ಟೋಬರ್ ಮಂತಲ್ಲಿ ಕರೆಕ್ಷನ್ ಏನಾದರೂ ಆಗಿರಲಿಲ್ಲ ಅಂದರೆ ನಮ್ಮ ಮಾರ್ಕೆಟ್ಸ್ ಕೂಡ ಎಬೋವ್ 25% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಈ ಕರೆಕ್ಷನಿಂದ ತುಂಬಾ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರನೇ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ನೋಡಿಕೊಂಡ್ರೆ ಜಸ್ಟ್ ಇಯರ್ ಟು ಡೇಟ್ ನೋಡಿಕೊಂಡಾಗ ಬರೀ 8% ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ MSCI ಎಮರ್ಜಿಂಗ್ ಮಾರ್ಕೆಟ್ ಕೂಡ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು MSCI ವರ್ಲ್ಡ್ ಮಾರ್ಕೆಟ್ಸ್ ಕೂಡ 17% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ರಿಪೋರ್ಟ್ ಕಾರ್ಡಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಿದೆ ಅಂತ ನೋಡಿಕೊಂಡ್ರೆ ಇಲ್ಲಿ ನೋಡಿ DIS ಇನ್ಫ್ಲೋಸ್ ಯಾವ ಥರ ಬಂದಿದೆ ಮಾರ್ಕೆಟ್ ಒಳಗಡೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. 2018ಇಂದ 2024ವರೆಗೂ ನೋಡಿಕೊಂಡ್ರೆ FPI ಇನ್ಫ್ಲೋಸ್ ನೋಡಿಕೊಂಡ್ರೆ ಸೇಮ್ ಅದೇ ರೇಂಜಲ್ಲೇ ಇದೆ. ಮ್ಯೂಚುವಲ್ ಫಂಡ್ಸ್ ಇನ್ಫ್ಲೋಸ್ ನೋಡಿಕೊಂಡ್ರೂ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಅದಾದಮೇಲೆ ಎಲ್ಲದಕ್ಕಿಂತ ಹೈಯೆಸ್ಟ್ ಗ್ರೋ ಆಗಿರೋದು ಯಾವುದು ಅಂದರೆ DIS ಇನ್ಫ್ಲೋಸ್. ಅದರಲ್ಲೂ ಎಸ್ಪೆಷಲಿ ಈ ಬುಲ್ ರನ್ ಮಾರ್ಕೆಟಲ್ಲಿ ಯಾವಾಗ ಶುರು ಆಯಿತೋ ಅಂದರೆ 2023 ಅಕ್ಟೋಬರ್ ಆ ಟೈಮಿಂದನೂ DIS ಇನ್ಫ್ಲೋಸ್ ಮಾರ್ಕೆಟಲ್ಲಿ ತುಂಬಾ ಇನ್ಕ್ರೀಸ್ ಆಗಿದೆ. ಮತ್ತು ಅದಾದಮೇಲೆ IPOs ನೋಡಿಕೊಂಡ್ರೆ January 1, 2024ಇಂದ 31st December 2024ವರೆಗೂ ನಿಯರ್ಲಿ 150 IPOs ಬಂದಿದೆ ಮಾರ್ಕೆಟ್ಗೆ. ಅದರಲ್ಲಿ ಈ 150 ಕಂಪನೀಸ್ ಎಷ್ಟು ರೈಸ್ ಮಾಡಿದೆ ಅಂದರೆ 1,60,000 crore ರೈಸ್ ಮಾಡಿದ್ದಾರೆ. ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿಯಲ್ಲೇ ಒಂದೇ ವರ್ಷದಲ್ಲೇ ಇಷ್ಟೊಂದು IPOs ಬಂದಿರೋದು ಮತ್ತು ಇಷ್ಟೊಂದು ಫಂಡ್ಸ್ನ ರೈಸ್ ಮಾಡಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲೂ ಈ IPOs ಯಾವ ಥರ ಗ್ರೋ ಆಗ್ತಾ ಹೋಗುತ್ತೆ, ಇನ್ನು ಮಾರ್ಕೆಟ್ ಒಳಗಡೆ ಎಷ್ಟೆಷ್ಟು ಕಂಪನೀಸ್
ಬರ್ತಾ ಇರುತ್ತೆ ಅಂತ ನೋಡಬೇಕು. ಈ ಇಮೇಜ್ ಏನಿದೆ ಈ ಇಮೇಜ್ನ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ಅದಾದಮೇಲೆ ಇವಾಗ ನಾವು ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ IPO ಓಪನಲ್ಲೇ ಇದೆ. ಯಾವ IPO ಅಂದರೆ ಇಂಡೋಫಾರ್ಮ್ ಎಕ್ವಿಪ್ಮೆಂಟ್ಸ್. ಇವರು ಅಗ್ರಿ ಎಕ್ವಿಪ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವುದ್ಯಾವುದು ಅಂದರೆ ಟ್ರ್ಯಾಕ್ಟರ್ಸ್ನ, ರೋಟೋವೇಟರ್ಸ್ನ ಮತ್ತು ಕ್ರೈನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಇನ್ನೂ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ನ ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಟ್ರ್ಯಾಕ್ಟರ್ಸಿಂದನೇ ಹೈಯೆಸ್ಟ್ ರೆವೆನ್ಯೂಸ್ ಬರುತ್ತೆ. ಇದ್ರ ಜೊತೆಗೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಏನಿದೆ 95% ಕೆಪಾಸಿಟಿ ಯುಟಿಲೈಸೇಷನಲ್ಲಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಟ್ರ್ಯಾಕ್ಟರ್ ಬಿಸ್ನೆಸ್ ಏನಿದೆ ಇದೊಂದು ಸ್ವಲ್ಪ ಸಿಕ್ಲಿಕಲ್ ಬಿಸ್ನೆಸ್. ಆದರೆ ಈ ಕ್ರೈನ್ ಬಿಸ್ನೆಸ್ ಏನಿದೆ ಇದರಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಇವಾಗ ಅಡಿಷ್ನಲ್ಲಾಗಿ ಈ ಕ್ರೈನ್ ಬಿಸ್ನೆಸ್ಗೋಸ್ಕರನೇ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇವರು 30 ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಓವರಾಲ್ ಕಂಪನಿ ವೈಸ್ ಆಗಲಿ ಬಿಸ್ನೆಸ್ ವೈಸ್ ಆಗಲಿ ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿರೋ ಕಂಪನಿ. ಇವಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿಕೊಂಡ್ರೂ 42% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ನೋಡೋಣ ಕಂಪನಿ ಲಿಸ್ಟಿಂಗ್ ಏನ್ಸ್ ಯಾವ ಥರ ಇರುತ್ತೆ ಅಂತ. ಮತ್ತು ಇನ್ನು ಮಿಕ್ಕಿರೋ IPO ಡೀಟೇಲ್ಸ್ ಎಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.